ಮಾಮೂಲಿ ಮಗನಿಂದ ತಂದೆ ತಾಯಿ ಸಹೋದರಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹಂತಕ ಪೊಲೀಸರ ದಾರಿಯನ್ನು ತಪ್ಪಿಸುವುದಕ್ಕೆ ತನ್ನೆಲ್ಲ ಪ್ರಯತ್ನವನ್ನ ಮಾಡಿದ್ದಾನೆ. ಹೌದು, ಇದು ನೋಡಿ, ತಂದೆ ತಾಯಿ ಹಾಗೂ ಸಹೋದರಿಯನ್ನ ಹತ್ಯೆ ಮಾಡಿದಂತಹ ಪ್ರಕರಣ. ಪೊಲೀಸರ ದಾರಿ ತಪ್ಪಿಸುವುದಕ್ಕೆ ನಾನಾ ಕತೆ ಕಟ್ಟಿದ್ದಾನೆ ಹಂತಕ ಅಕ್ಷಯ್. ಮೊದಲು ತಂದೆ ತಾಯಿ ನಾಪತ್ತೆ ಅಂತ ದೂರು ಕೊಟ್ಟಿದ್ದಾನೆ ಅಕ್ಷಯ್. ಪರಿಶೀಲನೆಯ ವೇಳೆ ಅಕ್ಷಯ್ ವರ್ತನೆಯಲ್ಲಿ ಪೊಲೀಸರಿಗೊಂಚೂರು ಸಂಶಯ ಬಂದ್ಬಿಟ್ಟಿದೆ. ತಿಲಕ್ ನಗರ ಪೊಲೀಸರು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರಗೆ ಬಂದಿದೆ. ಬೆಂಗಳೂರು ತಿಲಕ್ ನಗರ ಠಾಣೆ ಪೊಲೀಸರಿಂದ ಸದ್ಯ ಅಕ್ಷಯ್ ಬಂಧನವಾಗಿದೆ. ಸದ್ಯ ಏನು, ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬೇಕಲ್ಲ, ಆ ರಿಪೋರ್ಟ್ಗಾಗಿ ಪೊಲೀಸ್ನವರು ಕಾಯ್ತಾ ಇದ್ದಾರೆ. ನೋಡಿ, ಹಾಗಾದರೆ ಏನು ಕಾರಣ ಇರಬಹುದು? ಏನೋ ದ್ವೇಷ, ಏನೋ ಕೋಪ ಅನ್ನೋದಕ್ಕೆ ಬೇರೆ ಯಾರೂ ಅಲ್ಲ ಇವರು. ತಂದೆ ತಾಯಿ ಸಹೋದರಿ ಇವರ ಹತ್ಯೆಗೆ ಅಕ್ಷಯ್ ಮುಂದಾಗ್ತಾನೆ ಅನ್ನೋದಾದರೆ ಏನು ಕಾರಣ ಇರ್ಬೋದು? ಹೀಗೆ ಹಲವಾರು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಸ್, ನೋಡಿ, ಅನ್ಯ ಕೋಮಿನ ಯುವಕನ ಜೊತೆ ಸಹೋದರಿಯ ಪ್ರೀತಿಯ ವಿಚಾರ ಇವನಿಗೆ ಗೊತ್ತಾಗಿದೆ. ಸಹೋದರಿ ಗರ್ಭಿಣಿ, ಹಾಗಾಗಿ ಕುಟುಂಬದಲ್ಲಿ ನಿತ್ಯ ಜಗಳ ಆಗ್ತಾ ಇರುತ್ತೆ. ಗರ್ಭಪಾತಕ್ಕೆ ಅಕ್ಷಯ್ ತಂದೆ ತಾಯಿ ವಿರೋಧ ವ್ಯಕ್ತಪಡಿಸಿರ್ತಾರೆ. ಇದೇ ಕಾರಣಕ್ಕೆ ಕೊಲೆಯಾಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಇದೆಲ್ಲದರ ನಡುವೆ ಹಣದ ವಿಚಾರ, FD ಯಲ್ಲಿ ಒಂದಷ್ಟು ಹಣ ಇರುತ್ತೆ. ಆ ಹಣದ ವಿಚಾರಕ್ಕೂ ಕೂಡ ಈ ಹತ್ಯೆ ನಡೆದಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಹಾಗಾಗಿ ಅದೇನೇ ಗೊತ್ತಾಗಬೇಕು ಅಂತ ಹೇಳಿದ್ರು ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ಗಾಗಿ ಸದ್ಯ ಪೊಲೀಸ್ನವರು ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತು ವಿಚಾರಣೆಯ ಸಂದರ್ಭದಲ್ಲಿ ಅಕ್ಷಯ್ ಕೊಡುವಂತಹ ಪ್ರತಿಯೊಂದು ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ನೀಡ್ತಾರೆ. ಮಂಜುನಾಥ್, ಬಂಧನಕ್ಕೆ ಒಳಪಟ್ಟಿರುವಂತಹ ಅಕ್ಷಯ್ ವಿಚಾರಣೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಏನು? ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಯಾವಾಗ ಸಿಗಬಹುದು? ದಿವ್ಯ, ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಒಂದು 3 ಅಥವಾ 4 ದಿನದಲ್ಲಿ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ತರ ಹೇಳಿಕೆ ನಿಜಕ್ಕೂ ಕೂಡ ಒಂದರ ಮೇಲೊಂದರಕ್ಕೆ ಒಂದಿಷ್ಟು ಪೊಲೀಸರನ್ನ ದಿಕ್ಕು ತಪ್ಪಿಸುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಆಸ್ತಿ ವಿಚಾರವಾಗಿ ಮತ್ತು ಏನು ಅಮೃತಾಳ ಹೆಸರಲ್ಲಿ ಇಟ್ಟಿರ್ತಕ್ಕಂಥ ಡೆಪಾಸಿಟ್ ಹಣಕ್ಕೋಸ್ಕರ ನಾನು ಕೊಲೆ ಮಾಡಿದ್ದೀನಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತದನಂತರ ಮತ್ತೊಂದು ಹೇಳಿಕೆಯನ್ನ ಕೊಡ್ತಾನೆ, ಇಲ್ಲ, ಅಮೃತ ಏನಿದ್ದಾಳೆ ಆಕೆ PUC ಓದುವಂತಹ ಸಂದರ್ಭದಲ್ಲಿ ಬೇರೆ ಹುಡುಗನೊಂದಿಗೆ ಲವ್ ಮಾಡುವಂತ ಸಂದರ್ಭದಲ್ಲಿ ಆಕೆ ಗರ್ಭಿಣಿ ಆಗಿದ್ಲು. ಹಾಗಾಗಿ ಆತ ಅನ್ಯ ಕೋಮಿನ ಯುವಕ ಆಗಿದ್ದ. ಹಾಗಾಗಿ ನಾನು ಮರ್ಯಾದೆ ಎಲ್ಲಿ ಹೋಗುತ್ತೋ ಅನ್ನುವಂತಹ ವಿಚಾರಕ್ಕಾಗಿ ನಾನು ಕೊಲೆ ಮಾಡಿದ್ದೀನಿ. ಅಮೃತ ಮತ್ತೆ ತಂದೆ ತಾಯಿ ತಂಗಿಯನ್ನ ಕೊಲೆ ಮಾಡಿದ್ದೀನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಕೆಲವೊಂದ್ ಕಡೆ ಈತ ಪೊಲೀಸರನ್ನ ದಿಕ್ಕು ತಪ್ಪಿಸುವಂತ ಒಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗಿದೆ. ಆ ರಿಪೋರ್ಟ್ ಅಲ್ಲಿ ಒಂದು ವೇಳೆ ಆಕೆ ಗರ್ಭಿಣಿ ಆಗಿದ್ದಾಳೆ ಅನ್ನುವಂಥದ್ದು ಏನಾದ್ರೂ ಪೊಲೀಸರಿಗೆ ದೃಢವಾಯಿತು ಅಂತ ಹೇಳಿದ್ರೆ ಇದು ಮರ್ಯಾದೆ ಹತ್ಯೆಯಾಗಿ ಅದನ್ನ ಪರಿಗಣನೆ ಮಾಡಬೇಕಾಗುತ್ತೆ. ಮತ್ತು ಆಕೆಯ ಗರ್ಭಿಣಿಗೆ ಕಾರಣನಾದಂತಹ ಯುವಕನ ಮೇಲೂ ಕೂಡ ಪೋಸ್ಕೋ ಪ್ರಕರಣವನ್ನು ಕೂಡ ಪೊಲೀಸರು ದಾಖಲು ಮಾಡುವಂತ ಸಂಭವ ಇದೆ. ಆದ್ರೆ ಈತನ ಹೇಳಿಕೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೇಲೆ ನಿಂತಿದೆ ಅಂತಾನೆ ಹೇಳ್ಬೇಕು. ಒಟ್ಟಾರೆಯಾಗಿ ಈ ಪ್ರಕರಣ ನೋಡೋದಾದ್ರೆ ದಿನಕ್ಕೊಂದು ರೋಚಕ ತಿರುವು ಕೂಡ ಪಡ್ಕೊಳ್ತಾ ಇದೆ. ಆದ್ರೆ ಈತ ದಿನಕ್ಕೊಂದು ಹೇಳಿಕೆ ಕೊಡ್ತಕ್ಕಂಥದ್ದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇನ್ನು 3 ಅಥವಾ 4 ದಿನಗಳಲ್ಲಿ ರಿಪೋರ್ಟ್ ಬಂದಾದ ಮೇಲೆ ನಿಜ ವಾಸ್ತವಾಂಶ ಕೂಡ ತಿಳಿಯುತ್ತೆ ಅಂತಾನೆ ಹೇಳ್ಬೋದು. ರೈಟ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.